ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ 2025 ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಬಹುಮುಖ್ಯ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಎಲ್ಲ ಎಕ್ಸಾಮ್ಸ್ಗಳಿಗೆ ಅಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ಅನುಕರಣವೇ ಇರ್ಬೋದು, ದ್ವಿರುಕ್ತಿ ಇರ್ಬೋದು, ಹಾಗೆ ಜೋಡು ನುಡಿ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ದ್ವಿರುಕ್ತಿ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಒಂದು ದ್ವಿ ಅಂತಂದರೆ ಎರಡು ಅಂತ ಅರ್ಥ ಇಲ್ಲಿದೆ ನೋಡಿ. ದ್ವಿರ್ ಅಂತಂದರೆ ದ್ವಿರ್ ಮತ್ತು ಉಕ್ತಿ ಎಂದು ನೆನಪಿಡಬಹುದು, ಅಂದರೆ ಎರಡು ಬಾರಿ ಉಚ್ಚರಿಸುವುದು. ಇಲ್ಲಿ ನೋಡಿ ವಾಕ್ಯದಲ್ಲಿ ಹೇಳಬೇಕಾದಾಗ ನೋಡಿ ಈ ಥರ ಹೇಳ್ತೀವಿ ನಾವು ಅದನ್ನ. ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವಾಗ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ ನೋಡಿ. ಒಂದು ಶಬ್ದವನ್ನು ಅಥವಾ ಒಂದು ಪದವನ್ನು ಎರಡು ಬಾರಿ ಉಚ್ಚಾರಣೆ ಮಾಡುವಂಥದ್ದು. ಇಲ್ಲೇ ನೋಡಿ, ದ್ವಿ ಅಂತಂದರೆ ಎರಡು ಅಂತ ಹೇಳ್ತೀವಲ್ಲ, ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಹಾಗಾಗಿ ಇದನ್ನ ಉದಾಹರಣೆ ನೋಡಿದಾಗ ನಿಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ ಉದಾಹರಣೆ, ದ್ವಿರುಕ್ತಿಗೆ ಉದಾಹರಣೆ ಆಹಾಹಾ, ಹೌದೌದು, ಈಗೀಗ, ಹೌದಾ, ಈಗೀಗ, ಬೇಗ ಬೇಗ, ಮತ್ತೆ ಮತ್ತೆ, ಬಗೆ ಬಗೆ, ಇವೆಲ್ಲ ನಗುತ್ತಾ ನಗುತ್ತಾ, ಅಬ್ಬಬ್ಬ, ಬನ್ನಿ ಬನ್ನಿ, ಮನೆಗಳಲ್ಲಿ, ನಡೆ ನಡೆ, ಬಟ್ಟ ಬಯಲು, ಕೊನೆ ಕೊನೆಗೆ, ಮೆಲ್ಲ ಮೆಲ್ಲನೆ, ಕಟ್ಟ ಕಡೆಗೆ, ತುತ್ತ ತುದಿ, ನಟ್ಟ ನಡುವೆ, ಓಡು ಓಡು, ಶಿವ ಶಿವ, ಇವೆಲ್ಲ ಏನಾಗ್ತವೆ ಸ್ನೇಹಿತರೆ, ದ್ವಿರುಕ್ತಿಗೆ ಉದಾಹರಣೆಗಳಾಗ್ತವೆ. ಹಾಗಾಗಿ ನೋಡಿ, ನಿಮಗೆ ಶಾರ್ಟ್ ನೋಟ್ ಆಗಿರ್ತದೆ ಸ್ನೇಹಿತರೆ. ಎಲ್ಲರೂ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ಟಾಪಿಕನ್ನು ನೋಡ್ತಾ ಹೋಗೋಣ. ಈಗ ದುರುಕ್ತಿಯನ್ನು ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಜೋಡು ನುಡಿಗಳು. ಜೋಡು ನುಡಿ ಅಂತಂದರೆ ಏನಂತ ನೋಡೋ ಸ್ನೇಹಿತರೆ, ಎರಡು ಪದಗಳಿಗೆ ಬೇರೆ ಬೇರೆ ರೀತಿಯ ಅರ್ಥಗಳಿದ್ದರೆ ಅಥವಾ ಮೊದಲ ಪದಕ್ಕೆ ಮಾತ್ರ ಅರ್ಥವಿದ್ದರೆ ಅಂತಹ ಪದಗಳಿಗೆ ಜೋಡು ನುಡಿ ಅಂತಂತೇಳಿ ಹೇಳ್ತಾರೆ ಸ್ನೇಹಿತರೆ. ಅಂತ ಕರೀತಾರೆ, ಜೋಡು ನುಡಿ ಅಂತಂತೇಳಿ ಕರೀತಾರೆ. ನೋಡಿ, ಎರಡು ಪದ ಇರ್ತಾವಂತೆ, ಆ ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥ ಅಥವಾ ಮೊದಲ ಪದಕ್ಕೆ ಮಾತ್ರ ಅರ್ಥ ಇದ್ದರೆ ಅದು ಯಾವುದು ಹೇಳಿ, ಜೋಡು ನುಡಿ ಸ್ನೇಹಿತರೆ. ಮೊದಲ ಪದಕ್ಕೆ ಮಾತ್ರ ಅರ್ಥವಿದ್ದರೆ ಅಂತಹ ಪದಗಳಿಗೆ ಜೋಡು ನುಡಿ ಅಂತೇಳಿ ಕರೀತಾರೆ. ಹಾಗಾದರೆ ನೋಡೋಣ ಸ್ನೇಹಿತರೆ, ಜೋಡು ನುಡಿಗೆ ಉದಾಹರಣೆ ನೋಡ್ತಾ ಹೋದಾಗ ನಿಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಸಿಹಿ ಕಹಿ, ಇಲ್ಲಿ ನೋಡಿ ಎರಡು ಪದಗಳಿರ್ತವೆ, ಅವಕ್ಕೆ ದನ ಕರು, ಅವುಗಳಿಗೆ ಅರ್ಥ ಇರ್ತದೆ. ಹೌದಾ, ಹಿಂಗೆ ಸಿಹಿಗೂ ಅರ್ಥ ಇದೆ, ಕಹಿಗೂ ಅರ್ಥ ಇದೆ, ದನಕ್ಕೂ ಅರ್ಥ ಇದೆ, ಕರುಗೂ ಅರ್ಥ ಇದೆ. ಕಾಡು ಮೇಡು, ನೋಡಿ ಕಾಡು ಮೇಡು, ಅಕ್ಕಪಕ್ಕ, ಹಾಲ್ಜೇನು, ಹಾಲು ಪ್ಲಸ್ ಜೇನು, ಹಾಲ್ಜೇನು, ಮಕ್ಕಳು ಮರಿ, ಕೆನೆ ಮೊಸರು, ಇವೆಲ್ಲ ಜೋಡು ನುಡಿಲಿ ಇರ್ತವೆ. ಎರಡೂ ಶಬ್ದಗಳಿಗೆ ಸಾಮಾನ್ಯವಾಗಿ ಅರ್ಥ ಇರ್ತದೆ. ಇಲ್ಲ ಅಂತಂತಂದರೆ ಮೊದಲೇ ಪದಕ್ಕೆ ಒಂದೇ ಅರ್ಥ ಇರ್ತದೆ. ದವಸ ಧಾನ್ಯ, ಸುಖ ದುಃಖ, ರೀತಿ ರಿವಾಜು, ಇಲ್ಲಿ ನೋಡಿ ಅರಳು ಮರಳು, ಹೌದಾ, ನಯ ವಿನಯ, ಮನೆ ಮಠ, ಗುರು ಶಿಷ್ಯ, ಗಿಡ ಗಂಟೆ. ನಾವು ಸಾಮಾನ್ಯವಾಗಿ ಎರಡು ಒಟ್ಟೊಟ್ಟಿಗೆ ಓದ್ತೀವಿ, ಇಂಥವನ್ನ ನಾವು ಜೋಡು ನುಡಿ ಅಂತೇಳಿ ಕರಿತೀವಿ ಸ್ನೇಹಿತರೆ. ಓಕೆನಾ, ಜೋಡು ನುಡಿ ಗೊತ್ತಾಯಿತು ಅನ್ಕೋತೀನಿ. ಇಲ್ಲಿಗೆ ನೀವು ನೆಕ್ಸ್ಟ್ ನೋಡೋಣ. ಈಗ ಅನುಕರಣ ವ್ಯಯವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಅನುಕರಣ ವ್ಯಯ ಅಂತಂದರೆ ಪದಗಳಿಗೆ ಯಾವುದೇ ಅರ್ಥ ನೀಡದೆ ಕೇವಲ ಅನುಭವಿಸಲು ಸಾಧ್ಯವಿರುವ ಪದಗಳನ್ನು ಅನುಕರಣ ವ್ಯಯ ಅಂತ ಕರೀತಾರೆ. ನೋಡಿ, ಪದಗಳಿಗೆ ಅರ್ಥ ಇರೋದಿಲ್ಲ. ನೋಡಿ, ನಿಮಗೆ ದುರುಕ್ತಿ ಮತ್ತು ಅನುಕರಣ ವ್ಯಯಕ್ಕೆ ಕನ್ಫ್ಯೂಸ್ ಆಯ್ತಂದ್ರೆ ಒಂದೇ ತಿಳ್ಕೊಳ್ಳಿ, ದುರುಕ್ತಿಲಿ ಏನಿರ್ತವೆ ಪದಗಳಿಗೆ ಅರ್ಥ ಇರ್ತದೆ, ಅದರಲ್ಲಿ ಅನುಕರಣ ವ್ಯಯದಲ್ಲಿ ಬಳಸುವಂಥ ಒಂದು ಪದಗಳಿಗೆ ಅರ್ಥ ಇರೋದಿಲ್ಲ. ನೋಡಿ, ಉದಾಹರಣೆ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ನೋಡಿ, ಅಲ್ಲಿ ಸರ ಅಂತ ಇದೆ ನೋಡಿ, ಸರ ಇವುಗಳಿಗೆ ಒಂದು ವಾಕ್ಯವನ್ನು ಇದು ಮಾಡಲಿಕ್ಕೆ ಬಳಸ್ತಾರೆ. ಅಂದರೆ ವಾಕ್ಯವನ್ನು ಉದ್ಘೋಷ ಮಾಡಲಿಕ್ಕೆ ಅಥವಾ ವ್ಯಕ್ತಪಡಿಸ್ಲಿಕ್ಕೆ ಬಳಸುವಂಥದ್ದು ಸರ, ಗಡಗಡ, ಪಟ, ಹೌದಾ. ಇಲ್ಲಿ ನೋಡಿ, ಇಲ್ಲಿ ಗಿರ, ಇದಕ್ಕೆ ಇಲ್ಲಿ ಪದಗಳಿಗೆ ಅರ್ಥ ಇರೋದಿಲ್ಲ ಸ್ನೇಹಿತರೆ, ಇಷ್ಟೇ ತಿಳ್ಕೊಳ್ಳಿ. ಇಲ್ಲಿ ಇನ್ನು ಗಿರ ಅಂತ ಇರ್ತದೆ, ಇವುಗಳಿಗೆ ಪದಗಳಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಅರ್ಥ ಇರೋದಿಲ್ಲ. ಆದರೆ ಅನುಕರಣ ವ್ಯಯದಲ್ಲಿ ಇರೋದಿಲ್ಲ, ಆದರೆ ದುರುಕ್ತಿಯಲ್ಲಿ ಅವು ಪದಗಳಿಗೆ ಸಾಮಾನ್ಯವಾಗಿ ಅರ್ಥ ಇರ್ತದೆ. ಟ್ರಿನ್, ಲಕ, ಸುಯ್ಯನೆ, ಇವೆಲ್ಲ ನೋಡಿ ಸ್ನೇಹಿತರೆ. ಇನ್ನು ಡಮ್, ಭಗ್ಗನೆ, ರೊಯ್ಯನೆ, ದಿಗ್ಗಂತ, ಭರ್ರೆಂದು, ಇವೆಲ್ಲ ನೋಡಿ ಯಾವುದಕ್ಕೆ, ಅನುಕರಣ ವ್ಯಯಕ್ಕೆ ಉದಾಹರಣೆಗಳಾಗ್ತವೆ ಸ್ನೇಹಿತರೆ. ಗೊತ್ತಾಯ್ತು ಅನ್ಕೊಡ್ತೀನಿ. ಅನುಕರಣ ವ್ಯಯ ಅಂತಂದ್ರೆ ಭಾಳ ಈಸಿ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡೋಣ. ಈಗ ನೀವು ಇಲ್ಲಿವರೆಗೆ ದ್ವಿರುಕ್ತಿ, ಜೋಡು ನುಡಿ,
ಅನುಕೋಣ ವ್ಯಯ ಇವು ಮೂರನ್ನು ಕಲ್ತಿದ್ದೇನೆ ಅಂತ ಅನ್ಕೋತೀನಿ. ಅಂದರೆ ನಿಮಗೆ ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಬರುವಂಥ ಎಕ್ಸಾಮ್ಸ್ಗಳಿಗೆ ಅದು ಕರ್ನಾಟಕ ಟಿ ಇ ಟಿ ಇರ್ಬೋದು ಅಥವಾ ಮುಂಬರುವಂಥ ಒಂದು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಟಾಪಿಕ್ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ನೋಡಿ, ಹಾಗಾದರೆ ನಿಮಗೂ ನೋಡಿ ಅನುಕೋಣ ವ್ಯಯ ಇವುಗಳಲ್ಲಿ ನೋಡಿ ಮಳೆಯು ಪಟನೆ ಬಿದ್ದಿತ್ತು ಅಂತ ಇದೆ ನೋಡಿ ಸ್ನೇಹಿತರೆ. ಇದರೊಳಗೆ ಅನುಕರಣ ಪದವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹಾವು ಸರಸರ ಹರಿಯಿತು ಅಥವಾ ಹೋಯಿತು. ಹಾವು ಸರಸರ ಹೋಯಿತು, ಹೌದಾ. ಇದಕ್ಕೆ ಇಲ್ಲಿ ಅನುಕರಣ ಪದಗಳನ್ನು ಇಲ್ಲಿರುವಂಥ ಈ 2 ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಇದರೊಳಗಿರುವಂಥ ಒಂದು ಅನುಕರಣ ಪದಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಓಕೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.